ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲ ಪ್ರಶ್ನೆ, ಸಸ್ಯ ಜೀವಕೋಶಗಳಲ್ಲಿರುವ ಆದರೆ ಪ್ರಾಣಿ ಕೋಶಗಳಲ್ಲಿರುವ ಇಲ್ಲದಿರುವ ತಂದು ಕೊಟ್ಟಿದ್ದಾರೆ. ಕೋಶಭಿತ್ತಿ ಮತ್ತು ಪ್ಲಾಸ್ಟಿಡ್ಗಳು. ಕೋಶಭಿತ್ತಿ ಸಸ್ಯ ಜೀವಕೋಶದಲ್ಲಿರುತ್ತೆ, ಪ್ಲಾಸ್ಟಿಡ್ಗಳು ಇವು ಪ್ರಾಣಿ ಜೀವಕೋಶದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ. ಲೈಸೋಸೋಮ್ ಇದು ಡ್ಯಾಶ್ ಎಂಬಂತಹ ಒಂದು ರಾಸಾಯನಿಕವನ್ನು ತಡೆ ಹಿಡಿಯುತ್ತೆ ಅಂತ ಕೊಟ್ಟಿದ್ದಾರೆ. ಕಂಬನಿ, ಅದೇ ರೀತಿಯಾಗಿ ಮೂಗಿನಲ್ಲಿ ಸ್ರಾವ ಹಾಗೂ ಲಾಲಾರಸವನ್ನು ಕೂಡ ಏನು ಮಾಡುತ್ತೆ, ಇದು ತಡೆ ಹಿಡಿಯುತ್ತೆ. ನೆಕ್ಸ್ಟ್ ಪ್ರಶ್ನೆ, ಲವಂಗದ ಎಣ್ಣೆಯಲ್ಲಿ ಕ್ರಿಯಾತ್ಮಕ ಘಟಕ ಯಾವುದು? ಬೆಂಜಾಲ್ ಡಿಹೈಡ್ ಅಂತ ಬರುತ್ತೆ ನೋಡಿ. ಇದು ಲವಂಗದ ಎಣ್ಣೆಯಲ್ಲಿ ಕ್ರಿಯಾತ್ಮಕ ಘಟಕವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಸಸ್ಯದ ಭಾಗ ಮುಖ್ಯವಾಗಿ ಬೇರು ನೀರಿನ ಕಡೆಗೆ ವರ್ತಿಸುವುದನ್ನು ಹೈಡ್ರೋಟ್ರೋಪಿಸಮ್ ಅಂತ ಕರೀತಾರೆ ನೋಡಿ. ವೆರಿ ಇಂಪಾರ್ಟೆಂಟ್. ಪ್ರಶ್ನೆಗೆ ನೇರವಾದ ಉತ್ತರವನ್ನು ಮಾತ್ರ ಕೊಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಬೇಕು. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 5ನೇ ಪ್ರಶ್ನೆ ನೋಡೋಣ. ಕತ್ತಲೆ ಕೋಣೆಯೊಂದನ್ನು ಪ್ರವೇಶಿಸಿದಾಗ ತಕ್ಷಣವೇ ಏನು ಕಾಣಿಸುವುದಿಲ್ಲ. ಸ್ವಲ್ಪ ಸಮಯದ ನಂತರ ವಸ್ತುಗಳು ಮಸುಕಾಗಿ ಕಾಣಿಸುತ್ತಲಿರುತ್ತವೆ. ಇದಕ್ಕೆ ಕಾರಣ ಕಣ್ಣಿನ ಪಾಪೆಯು ಪುಪಿಲ್ ಇದು ಹಿಗ್ಗುತ್ತದೆ. ನೆಕ್ಸ್ಟ್ ಪ್ರಶ್ನೆ 6ನೇ ಪ್ರಶ್ನೆ, ಮಹಾಯಾನದ ಉಪಪಂಥವಾಗಿದೆ. ಹಿಂದೂ ಧರ್ಮದ ಪ್ರಭಾವವನ್ನು ಕಾಣಬಹುದಾಗಿದೆ. ತಂತ್ರ, ಮಂತ್ರ ಹಾಗೂ ಯಂತ್ರಗಳಲ್ಲಿ ನಂಬಿಕೆಯುಳ್ಳವರು. ಅದೇ ರೀತಿಯಾಗಿ ಇದರ ಪ್ರಮುಖ ದೇವತೆ ತಾರಾ. ಇದು ಯಾವೊಂದು ಪಂಥಕ್ಕೆ ಸೇರಿದೆ ಅಂತ ಕೊಟ್ಟಿದ್ದಾರೆ? ವಜ್ರಯಾನ ಪಂಥಕ್ಕೆ ಇವು 4 ಪಾಯಿಂಟ್ಗಳು ಸಂಬಂಧಪಡ್ತಕ್ಕಂಥದ್ದು. 7ನೇ ಪ್ರಶ್ನೆ, ಕೆಳಗಿನ ಯಾವ ದೇವರ ಆರಾಧಕರು ಅಂತ ಕೊಟ್ಟಿದ್ದಾರೆ? ಅಬಿರರು. ಇವರು ಕೃಷ್ಣನ ಆರಾಧಕರಾಗಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಸಂಗಮ ಕಾಲದಲ್ಲಿ ದಕ್ಷಿಣ ಭಾರತಕ್ಕೆ ಭೇಟಿ ನೀಡುತ್ತಿದ್ದ ಗ್ರೀಕೋ ರೋಮನ್ ವರ್ತಕರನ್ನು ತಮಿಳು ಸಾಹಿತ್ಯದಲ್ಲಿ ಏನೆಂದು ಕರೆಯಲಾಗಿದೆ? ಯವನರು ಅಂತ ಕರೀತಾರೆ ನೋಡಿ. ಚೋಳ ರಾಜ ಲಾಂಛನ ಹುಲಿ ನೋಡಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ, ಲೋಧಿ ಒಂದು ಸಂತಿಯವರು ಈ ಕೆಳಗಿನ ಯಾವ ಮೂಲಕ್ಕೆ ಸೇರಿದ್ದಾರೆ? ಇವರು ಶುದ್ಧ ಅಫ್ಘಾನರು ನೋಡಿ. 11ನೇ ಪ್ರಶ್ನೆ, ಸುಲ್ತಾನರ ಕಾಲದಲ್ಲಿ ಅರಕಟ್ಟ ಎಂದರೆ ಏನಂತ ಕೊಟ್ಟಿದ್ದಾರೆ? ಇದು ಜೀವರಕ್ಷಣೆಗೆ ಅಗತ್ಯವಾಗಿರ್ತಕ್ಕಂಥ ನೀರಿನ ಸಂಗ್ರಹಣಾ ಕೇಂದ್ರವಾಗಿದೆ. ಸುಲ್ತಾನರ ಒಂದು ಕಾಲದಲ್ಲಿ ಅರಕಟ್ಟ. ವೆರಿ ಇಂಪಾರ್ಟೆಂಟ್. ದೆಹಲಿ ಸುಲ್ತಾನರಾಗಿರ್ಬೋದು, ಮೊಘಲರಾಗಿರ್ಬೋದು, ಪ್ರತಿಯೊಂದು ಕ್ವಶನ್ ಬರ್ತದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ರಾಷ್ಟ್ರಪತಿಗೆ ಒಂದು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ರಾಷ್ಟ್ರಪತಿಗೆ ಒಂದು ಒಪ್ಪಿಗೆಯಾದ ನಂತರವೇ ಸಂಸತ್ತಿನಲ್ಲಿ ಮಂಡಿಸಬಹುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3, ಹಣಕಾಸು ರಾಜ್ಯಗಳ ರಚನೆಗೆ ಸಂಬಂಧಿಸಿದ ಮಸೂದೆ ಆಗಿರ್ಬೋದು ಹಾಗೂ ಹಣಕಾಸು ಮಸೂದೆ ಕೂಡ ಇವುಗಳು ರಾಷ್ಟ್ರಪತಿ ಒಪ್ಪಿಗೆ ಖಂಡಿತ ಬೇಕು. ಓಕೆನಾ? ಒಪ್ಪಿಗೆ ಪಡೆದು ಸಂಸತ್ತಿನಲ್ಲಿ ಮಂಡಿಸ್ತಾರೆ ನೋಡಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ 13ನೇ ಪ್ರಶ್ನೆ, ಭಾರತದಲ್ಲಿ ಒಂದು ಒಂಬುಡ್ಸ್ಮನ್ ಸ್ಥಾಪಿಸುವಂತಹ ಕಲ್ಪನೆ ನೀಡಿದವರು ಯಾರು ಅಂತ ಕೊಟ್ಟಿದ್ದಾರೆ? ಆಪ್ಷನ್ ಎ, MC ಸೆಟಲ್ವುಡ್ ಅವರು ಒಂಬುಡ್ಸ್ಮನನ್ನು ಸ್ಥಾಪಿಸುವಂತಹ ಕಲ್ಪನೆಯನ್ನು ನೀಡಿದ್ದಾರೆ ನೋಡಿ. 14ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಭಾಗವು ಕೇಂದ್ರ ಮತ್ತು ರಾಜ್ಯ ಹಣಕಾಸು ಸಂಬಂಧಗಳೊಂದಿಗೆ ವಿವರಿಸುತ್ತೆ ಅಂತ ಕೊಟ್ಟಿದ್ದಾರೆ? ಭಾಗ 12. ನೆಕ್ಸ್ಟ್ ಪ್ರಶ್ನೆ, ಪರಿಸರನ ಒಂದು ಮಳೆಯು ಯಾವ ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತಾ ಅಂತ ಕೊಟ್ಟಿದ್ದಾರೆ? ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ, ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಪರಿಸರ ಮಳೆ ಕಂಡುಬರುತ್ತೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಸಾಮಾನ್ಯವಾಗಿ ಫಿಶಿಂಗ್ ಕ್ಯಾಟ್ ಇದು ಕಂಡುಬರುವಂಥ ಪ್ರದೇಶ ಕೊಟ್ಟಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ಕಂಡುಬರುತ್ತೆ, ಸುಂದರ್ಬನ್ಸ್ ಮ್ಯಾಂಗ್ರೋವ್ ಅರಣ್ಯಗಳಲ್ಲಿ ಕಂಡುಬರುತ್ತೆ, ಹಿಮಾಲಯದ ತುದಿಪಟ್ಟಗಳಲ್ಲಿ ಕಂಡುಬರುತ್ತೆ. ಆದ್ದರಿಂದ ಈ ಮೇಲಿನ ಎಲ್ಲ ಕೂಡ ಹೇಳಿಕೆ ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಸ್ಯಗಳ ವಯಸ್ಸಿನ ಅಧ್ಯಯನವಾಗಿದೆ? ಇದು ಡೆಂಡ್ರೋಕ್ರೊನಾಲಜಿ, ವಯಸ್ಸುಗಳ ಮರಗಳ ಒಂದು ವಯಸ್ಸನ್ನು ಅಧ್ಯಯನ ಮಾಡುತ್ತೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಸರಿಯಾದ ಹೇಳಿಕೆಗಳು ಗುರುತಿಸಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ 3 ಹೇಳಿಕೆಗಳು ಸರಿಯಾಗಿದೆ ನೋಡಿ. ಖಂಡಾಂತರ ಕವಚವನ್ನು ಸಿಎಲ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ 2, ಸಾಗರಿಕ ಕವಚವನ್ನು ಸೀಮಾ ಎಂದು ಕರೀತಾರೆ ನೋಡಿ. ಆಪ್ಷನ್ 3, ಖಂಡಾಂತರ ಕವಚವು ಸಾಗರಿಕ ಕವಚಕ್ಕಿಂತ ಹೆಚ್ಚು ದಪ್ಪವಾಗಿರುತ್ತೆ ನೋಡಿ. ನೆಕ್ಸ್ಟ್ ಪ್ರಶ್ನೆ 19ನೇ ಪ್ರಶ್ನೆ, ತಪ್ಪಾದ ಹೇಳಿಕೆಗಳು ಗುರುತಿಸಿ ಕೊಟ್ಟಿದ್ದಾರೆ. 1 ಮತ್ತು 2 ಕೂಡ ತಪ್ಪಾಗಿದೆ. ಆಪ್ಷನ್ 3 ಸರಿಯಾಗಿರ್ತಕ್ಕಂಥದ್ದು. ಓಕೆನಾ? ಸ್ಪೀಕರ್ ಚುನಾವಣೆ ಒಂದು ದಿನಾಂಕವನ್ನು ರಾಷ್ಟ್ರಪತಿ ನಿರ್ಧಾರ ಮಾಡ್ತಾರೆ. ಇದು ಕರೆಕ್ಟ್ ಆಗಿದೆ ನೋಡಿ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ 20ನೇ ಪ್ರಶ್ನೆ, ಕೆಳಗಿನ ಯಾವುದು ಶ್ರೀನಗರವನ್ನು ಲೇಹ್ನೊಂದಿಗೆ ಜೋಡಿಸುತ್ತದೆ ಕೊಟ್ಟಿದ್ದಾರೆ? ಆಪ್ಷನ್ ಡಿ, ಜೋಜಿಲಾ ಪಾಸ್. ನೆಕ್ಸ್ಟ್ ಪ್ರಶ್ನೆ, ಇದು ತಪ್ಪಾಗಿ ಹೊಂದಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಟೈಫೂನ್ ಇದು ಚೀನಾ ಸಮುದ್ರ. ಇದು ಮಾತ್ರ ಸರಿಯಾಗಿದೆ. ಓಕೆನಾ? ಹರಿಕೇನ್ ಆಗಿರ್ಬೋದು, ಸೈಕ್ಲೋನ್, ಟರ್ನಾಡೋ ಎಲ್ಲ ತಪ್ಪಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ,
ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತಿದೊಡ್ಡ ಉಪ್ಪಿನ ಸರೋವರವಾಗಿದೆ? ಚಿಲ್ಕಾ ಸರೋವರ, ಇದು ಒಡಿಸ್ಸಾದಲ್ಲಿ ಕಂಡುಬರುತ್ತೆ. ಬರ್ಬೂತ್ ನದಿ ಯೋಜನೆ ನರ್ಮದಾ ನದಿಗೆ ಕಂಡುಬರುತ್ತೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಸೆಪ್ಟೆಂಬರ್ 15 ನೋಡಿ. ಜೀವಿಸುವ ಗ್ರಹ ಸೂಚ್ಯಂಕ ಇದನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂತ ನೋಡಿ. ಲಿವಿಂಗ್ ಪ್ಲಾನೆಟ್ ಇಂಡೆಕ್ಸನ್ನು WWF ಅವರು ಇದನ್ನು ಬಿಡುಗಡೆ ಮಾಡ್ತಾರೆ ನೋಡಿ. 26ನೇ ಪ್ರಶ್ನೆ, ಸಿಂಹಗಳ ಸಂರಕ್ಷಿತ ತಾಣವಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ KN ಭಟ್ ಅರಣ್ಯ ಪ್ರದೇಶ, ಇದು ಚಂಬಲದಿಗೆ ಇರ್ತದೆ ನೋಡಿ. ಆಪ್ಷನ್ ಎ ಕುಣೋ ವನ್ಯಜೀವಿಧಾಮ, ಚಂದ್ರಪ್ರಭ ವನ್ಯಜೀವಿಧಾಮ, ಕುಂಬಳ ಹುಂದುಗಡ ವನ್ಯಜೀವಿಧಾಮ, ಇವು ಸಿಂಹಗಳ ಸಂರಕ್ಷಿತ ತಾಣಗಳಾಗಿವೆ. ಷೇರು ವಿಕ್ರಯ ಪ್ರಯೋಜನಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೋಡಿದರೆ 3 ಕೂಡ ಸರಿಯಾಗಿರ್ತಕ್ಕಂಥದ್ದು. 27ನೇ ಪ್ರಶ್ನೆ, ಷೇರು ವಿಕ್ರಯ ಅಂತಂದರೆ ವಿತ್ತೀಯ ಕೊರತೆ ನಿಯಂತ್ರಣ ಆಗುತ್ತಾ, ಸರ್ಕಾರಿ ಸಾಲವನ್ನು ತಗ್ಗಿಸುತ್ತದೆ, ಹಾಗೂ 3ನೇದಾಗಿ ಮೂಲಸೌಕರ್ಯ ಅಭಿವೃದ್ಧಿಗೆ ಹಣಕಾಸಿನ ನೆರವನ್ನು ಕೊಡ್ತಕ್ಕಂಥದ್ದು ನೋಡಿ. ನೆಕ್ಸ್ಟ್ ಪ್ರಶ್ನೆ, ದಟ್ಟಿ ಕುಣಿತವು ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರುವಂಥ ಕಲಾ ಪ್ರದೇಶ? ಬೆಳಗಾವಿ. ನಮ್ಮ ರಾಜ್ಯದ ಮೊದಲ ರಾಷ್ಟ್ರೀಯ ಆಯುಷ್ ಕ್ರೀಡಾ ಔಷಧ ಸಚಿವಾಲಯ ಕೇಂದ್ರ ಮಂಗಳೂರಿನಲ್ಲಿದೆ ನೋಡಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ, ಸಿಂಧು ನಾಗರಿಕತೆಯ ಯಾವ ಸ್ಥಳವನ್ನು ಸಿಂಧನ್ ಒಯಸಿಸ್ ಎನ್ನುವರು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಮೇಂಜದಾರ್ ನೋಡಿ. 31ನೇ ಪ್ರಶ್ನೆ, ಖಗೋಳ ವಿಜ್ಞಾನ, ಗಣಿತ, ಔಷಧ ಸೇರಿದಂತೆ ವಿವಿಧ ಕಲಿಕೆಯ ಒಂದು ಶಾಖೆಗಳನ್ನು ಚೆನ್ನಾಗಿ ತಿಳಿದಿದ್ದ ಮಧ್ಯಕಾಲೀನ ಮುಸ್ಲಿಂ ಆಡಳಿತಗಾರ ಮೊಹಮ್ಮದ್ ಬಿನ್ ತುಘಲಕ್ ನೋಡಿ. ಇವುಗಳನ್ನು ಹುಚ್ಚುದೊರೆ ಅಂತ ಕರೀತಾರೆ ನೋಡಿ. ಯಾಕಂದ್ರೆ ತಾಮ್ರದ ನಾಣ್ಯಗಳನ್ನು, ಚರ್ಮದ ನಾಣ್ಯಗಳನ್ನು ಜಾರಿಗೆ ತಂದಿರ್ತಾನೆ. ನೆಕ್ಸ್ಟು ದೆಹಲಿಯಿಂದ ದೇವರಿಗಿರಿ ತನ್ನ ರಾಜಧಾನಿಯನ್ನು ಮಂಗಳೂರಿಗೆ ಒಂದು ದಾಳಿ ತಪ್ಪಿಸಕ್ಕೆ ರಾಜಧಾನಿಯನ್ನು ಚೇಂಜ್ ಮಾಡಿರ್ತಾನೆ. ವೆರಿ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟು, ಸಂಸ್ಕೃತದ ಈ ಕೆಳಗಿನ ಕಾವ್ಯಗಳಲ್ಲಿ ಯಾವುದು ನ್ಯಾಯಾಲಯದ ಒಳಸಂಚುಗಳು ಹಾಗೂ ಚಂದ್ರಗುಪ್ತ ಮೌರ್ಯನ ಅಧಿಕಾರ ಹಿಡಿಯುವುದನ್ನು ತಿಳಿಸುತ್ತದೆ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಮಧುರ ರಾಕ್ಷಸ ನೋಡಿ. 33, ಸ್ಥಳಗಳ ನಡುವೆ ಪ್ರಥಮ 1853ರಲ್ಲಿ ರೈಲ್ವೆ ಸಂಪರ್ಕ ಉಂಟಾಗಿದೆ ಅಂತ ಕೊಟ್ಟಿದ್ದಾರೆ. ಮುಂಬೈ ಮತ್ತು ಥಾಣೆ. ಸಿಪಾಯಿ ದಂಗೆ ತತ್ಕ್ಷಣದ ಕಾರಣ ಎನ್ಫೀಲ್ಡ್ ಬಂದೂಕುಗಳು ಎಲ್ಲಿಂದ ತಯಾರಿಸಲಾಗಿತ್ತು? ಉಲ್ವಿಚ್ ಅಂತ ಬರುತ್ತೆ ನೋಡಿ. ವೇದಗಳ ಕಾಲದಲ್ಲಿ ಅಮಾಜು ಎಂದರೆ ಜೀವ ಮಾನವಿಡೀ ವಿವಾಹವಾಗದ ಮಹಿಳೆಯನ್ನು ಅಮಾಜು ಅಂತ ಕರೀತಿದ್ರು ನೋಡಿ. ಯಾವ ಕಾಲದಲ್ಲಿ? ವೇದ ಕಾಲದಲ್ಲಿ. ನೆಕ್ಸ್ಟ್ ಪ್ರಶ್ನೆ 36, ಸಂಸತ್ತು ರಾಜ್ಯ ಪಟ್ಟಿಯಲ್ಲಿನ ವಿಷಯಗಳ ಮೇಲೆ ಕಾನೂನು ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಇವು 3 ಕೂಡ ಏನಾಗಿದೆ? ಸರಿಯಾಗಿದೆ ನೋಡಿ. ಅಂತಾರಾಷ್ಟ್ರೀಯ ಒಪ್ಪಂದಗಳ ಅನುಷ್ಠಾನ ಮಾಡಬಹುದು. 2ನೇದಾಗಿ 2 ಅಥವಾ ಹೆಚ್ಚು ರಾಜ್ಯಗಳು ನಿರ್ಣಯ ಅಂಗೀಕರಿಸಿ ಸಂಸತ್ತಿಗೆ ಕಾನೂನು ಅಥವಾ ಶಾಸನ ಮಾಡಲು ವಿನಂತಿಸಿದರೆ, ಹಾಗೂ 3ನೇದಾಗಿ ರಾಷ್ಟ್ರಪತಿ ಆಡಳಿತ ಹೇರಿದಾಗ ಕೂಡ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಯಾವೊಂದು ವರ್ಷದಲ್ಲಿ ಹೈಕೋರ್ಟನ್ನು ಮೊದಲ ಬಾರಿಗೆ ಸ್ಥಾಪಿಸಲಾಯಿತು? 1861ರಲ್ಲಿ. 38ನೇ ಪ್ರಶ್ನೆ, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕ್ರಿಮಿನಲ್ ಅಪರಾಧದಲ್ಲಿ ಏನಾದ ಸುಪ್ರೀಂ ಕೋರ್ಟ್ ಮೇಲ್ಮನವಿಯನ್ನು ಸಲ್ಲಿಸಲಾಗಲ್ಲ. ಇನ್ನು ಯಾವ ಕಡೆ ಸಲ್ಲಿಸ್ಬೋದು ಅಂತಂದರೆ ಆಪ್ಷನ್ ಎ ಕಾನೂನಿನ ಗಣನೀಯ ಅಂಶಗಳನ್ನು ಒಳಗೊಂಡಿರುವ ಸಂವಿಧಾನಿಕ ವಿಷಯಗಳಾಗಿರ್ಬೋದು. ಆಪ್ಷನ್ ಸಿ ಅಧೀನ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಅಪರಾಧದಲ್ಲಿ ನಿರಪರಾಧಿ ಎನಿಸಿಕೊಂಡಂಥ ವ್ಯಕ್ತಿಗೆ ಉಚ್ಚ ನ್ಯಾಯಾಲಯ ಮರಣದಂಡನೆ ವಿಧಿಸಿದರೆ. ಆಪ್ಷನ್ ಡಿ ಕ್ರಿಮಿನಲ್ ಪ್ರಕರಣದಲ್ಲಿ ಅಧೀನ ನ್ಯಾಯಾಲಯವು ಗಲ್ಲು ಶಿಕ್ಷೆಯಿಂದ ಹಿಂದೆ ಸರಿದಿದ್ದು ಉಚ್ಚ ನ್ಯಾಯಾಲಯ ಮರಣದಂಡನೆ ನೀಡಿದಾಗ. 39ನೇ ಪ್ರಶ್ನೆ, ಸರಿಯಾದದನ್ನು ಗುರುತಿಸಿ. ಆಪ್ಷನ್ 3 ಮಾತ್ರ. ಅಂದರೆ ಸುಪ್ರೀಂ ಕೋರ್ಟ್ ತೀರ್ಪುಗಳು ಇತರೆಲ್ಲ ಹೈಕೋರ್ಟ್ಗಳ ಮೇಲೆ ನಿರ್ಬಂಧವಾಗಿದೆ. ಓಕೆನಾ. ನೆಕ್ಸ್ಟು, ಮಿಕ್ಸರ್ ಗ್ರೈಂಡರ್, ಇದು ಕೇಂದ್ರ ತ್ಯಾಗಿ ಬಲ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ, ಯಾವುದೇ ಕಾರ್ಯದಲ್ಲಿ ವಸ್ತುವಿನ ಅಣುಗಳ ಮೂಲಕ ನಡೆಯುವ ಉಷ್ಣದ ವರ್ಗಾವಣೆಯು ವಹನ ಅಂತ ಕರೀತಾರೆ ನೋಡಿ. ಗಣಕಯಂತ್ರದಲ್ಲಿ ವಿವಿಧ ಸಾಂದ್ರತೆಯಲ್ಲಿ ದತ್ತಾಂಶ ಶೇಖರಿಸಿಡುವ ಮೆಮೊರಿ EPROM ನೋಡಿ. ಇದು ವಿವಿಧ ಒಂದು ಸಾಂದ್ರತೆಯಲ್ಲಿ ದತ್ತಾಂಶವನ್ನು ಮಾಡುತ್ತಾ ಡಾಟಾವನ್ನು ಸೇವ್ ಮಾಡಿರುತ್ತೆ ನೋಡಿ. ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಒಂದೇ ಬರಿ ಕೊಟ್ಟಿದ್ದಾರೆ. ನಿರಾಳತೆ ಕಿರಣ, ಇದು ಆಪ್ಷನ್ 3 ಕೊಟ್ಟಿದ್ದಾರೆ ನೋಡಿ. ವಿದ್ಯುತ್ ಎಚ್ಚರಿಕೆ ಗಂಟೆಗಳಲ್ಲಿ ಬಳಸ್ತಾರಂತ. ಕ್ಷಕಿರಣವನ್ನು ಬೇಸಿಗೆಯಲ್ಲಿನ ಬಿರುಕುಗಳ ಪತ್ತೆ. ಗಾಮಾ ಕಿರಣವನ್ನು ಆಪ್ಷನ್ 4 ವಿದ್ಯುತ್ ಪರಿಣಾಮವನ್ನು ಉಂಟು ಮಾಡಲು. ಇನ್ನು ಅವಗಂಪ ವಿಕಿರಣವನ್ನು ಪುರಾತನದ ಒಂದು ವರ್ಣಚಿತ್ರಗಳ ಅಸಲಿಯತ್ತ ಪತ್ತೆ ಹಚ್ಚಲು. ನೆಕ್ಸ್ಟ್ ಪ್ರಶ್ನೆ, ವಿದ್ಯುತ್ ಶಕ್ತಿಯ ಆಯಸ್ಕಾಂತೀಯ ಪರಿಣಾಮವನ್ನು ಓಸ್ಟೆಡ್ ಅವರು ಕಂಡುಹಿಡಿದಿದ್ದಾರೆ ನೋಡಿ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಬೇರಿಂಗ್ ಜಲಸಂಧಿಯ ಮೇಲೆ ಹಾದು ಹೋಗ್ತದೆ ನೋಡಿ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಏನಿದೆ 180 ಡಿಗ್ರಿ. ಓಕೆನಾ. ನೆಕ್ಸ್ಟು, ಪೂಜಾಳು ಲಾವೋಸ್ನಿಂದ ಅಂತಾರಾಷ್ಟ್ರೀಯ ದಿನ ರೇಖೆ ಹಾದು ಅಮೆರಿಕಕ್ಕೆ ಹೋದರು. ಅವಳು ಒಂದು ದಿನ ಪಡಿತಾಳು ನೋಡಿ. ಓಕೆನಾ. ಸಂವಿಧಾನದ ಆತ್ಮ ಎಂದು ಪರಿಗಣಿಸಲಾಗಿದೆ. ಸಂವಿಧಾನದ ಪರಿಹಾರದಕ್ಕೂ 32ನೇ ವಿಧಿ. ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಏಕೀಕರಣದ ಪ್ರಥಮ ಸಮ್ಮೇಳನ ನಡೆದ ಸ್ಥಳ ಬೆಳಗಾವಿಯಲ್ಲಿ ನೋಡಿ. ನೆಕ್ಸ್ಟು 49, ರಾಷ್ಟ್ರಪತಿಗಳ ಮಹಾಭಿಯೋಗ ಕಾರ್ಯವಿಧಾನ
ಶಾಸಕಾಂಗ ಕಾರ್ಯವಿಧಾನ. ಓಕೆನಾ. ಸಂವಿಧಾನದ ತಿದ್ದುಪಡಿ ಕಾಯ್ದೆಯು ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ್ದು 61ನೇ ತಿದ್ದುಪಡಿ. ವೆರಿ ಇಂಪಾರ್ಟೆಂಟ್. ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ನೋಡಿ ಸರಿಯಾಗಿರುತ್ತೆ ಹೇಳಿಕೆ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಎರಡೂ ಕೂಡ ಸರಿಯಾಗಿದೆ. ಸೌರ ಕಲೆಗಳಲ್ಲಿ ಆಯಸ್ಕಾಂತೀಯ ಕ್ಷೇತ್ರ ಹೆಚ್ಚಾಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಸೌರ ಕಲೆಗಳು ಸುತ್ತಲಿನ ಪ್ರದೇಶಕ್ಕಿಂತ ಕಪ್ಪಾಗಿ ಕಾಣಲು ಸಾವಿರಾರು ಡಿಗ್ರಿ ತಾಪವನ್ನು ಕಡಿಮೆ ಹೊಂದಿರುತ್ತವೆ. ಎರಡೂ ಕೂಡ ಆಪ್ಷನ್ ಸರಿಯಾಗಿದೆ ನೋಡಿ. 52ನೇ ಪ್ರಶ್ನೆ. ಕೆಳಗಿನ ಯಾವ ಸಿದ್ಧಾಂತದ ಪ್ರಕಾರ ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾ ಖಂಡಗಳು ಒಂದಾನೊಂದು ಕಾಲದಲ್ಲಿ ಕೂಡಿಕೊಂಡಿದ್ದವು ಅಂತ ಕೊಟ್ಟಿದ್ದಾರೆ. ಖಂಡಾಂತರ ಚಲನ ಸಿದ್ಧಾಂತ. ಈ ಒಂದು ಸಿದ್ಧಾಂತದ ಪ್ರಕಾರ ಹಂಗಾಗಿತ್ತು ಅಂತ ಹೇಳಿದ್ದಾರೆ ನೋಡಿ. 53 ರಾಜ್ಯಸಭೆಯ ಸದಸ್ಯರು ಎರಡೂ ಸದನಗಳಲ್ಲಿ ಮಾತನಾಡಬಹುದು. ಅಂದರೆ ರಾಜ್ಯಸಭೆಯ ಸದಸ್ಯರು ಸಚಿವರುಗಳಾಗಿದ್ದಾರೆ ನೋಡಿ. ಸಚಿವರಿಗೂ ಕೂಡ ಏನು ಮಾಡ್ಬೋದು, ಸದನಗಳಲ್ಲಿ ಮಾತನಾಡ್ಬೋದು. ನೆಕ್ಸ್ಟ್ ಪ್ರಶ್ನೆ. ಪಾಶುಪತರು, ಕಾಪಾಲಿಕರು, ಕಾಳಮುಖರು ಯಾವ ಪಂಥದಲ್ಲಿ ಕಂಡುಬರ್ತಾರೆ? ಜೈನ ಧರ್ಮದಲ್ಲಿ ಕಂಡುಬರ್ತಾರೆ ನೋಡಿ. RBI ವಸತಿ ಹಣಕಾಸು ಸಂಸ್ಥೆಗಳಿಗೆ ವಿಸ್ತರಿಸಿದ ವ್ಯವಸ್ಥೆಯಾದ RBIನ ವಿಸ್ತೃತ ರೂಪ ರಿಸ್ಕ್ ಬೇಸ್ಡ್ ಇಂಟರ್ನೆಟ್ ಆಡಿಟ್ ಅಂತ ಕರೀತಾರೆ ನೋಡಿ. ನೆಕ್ಸ್ಟ್ ಪ್ರಶ್ನೆ. ಭಾರತೀಯ ರೇಡಿಯೋ ಖಗೋಳ ವಿಜ್ಞಾನದ ಪಿತಾಮಹ ಯಾರು? ಗೋವಿಂದ್ ಸ್ವರಾಬ್. ಇದು 2001ರಿಂದ 2011 ಜನಗಣತಿ ನಡುವೆ ಸಾಕ್ಷರತೆ ಪ್ರಮಾಣ 9.2 ಹೆಚ್ಚಾಗಿದೆ ಅಂತ ನೋಡಿ. ಹಳೆ ಡಾಟಾ ಇದು. ನೆಕ್ಸ್ಟ್ 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಜಿಲ್ಲೆ ತಾಣೆ ಮಹಾರಾಷ್ಟ್ರ ನೋಡಿ. ನೆಕ್ಸ್ಟ್ ಪ್ರಶ್ನೆ. 2011ರಲ್ಲಿ ಭಾರತದ ಮೊದಲ ಬಾರಿಗೆ ಜಾತಿ ಆಧಾರಿತ ಗಣತಿಯನ್ನು ತ್ರಿಪುರಾದಲ್ಲಿ ಮಾಡಿದ್ದಾರೆ ನೋಡಿ. 2021 ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ. ಗಜಷ್ಟಕ ಒಂದು ಕೃತಿಯನ್ನು 2ನೇ ಶಿವಕುಮಾರ ರಚನೆ ಮಾಡ್ತಾನೆ. ಕದಂಬರ ಮನೆತನವನ್ನು ಮಯೂರವರ್ಮ ವರದಾ ನದಿ ದಂಡೆ ಮೇಲೆ ಸ್ಥಾಪನೆ ಮಾಡ್ತಾನೆ ನೋಡಿ. ಸಮಭಾಜಕ ವೃತ್ತ ಒಂದು ದಕ್ಷಿಣ ಧ್ರುವದ ಕಡೆಗೆ ಹೋದಂತೆ ಎರಡು ರೇಖಾಂಶಗಳ ನಡುವಿನ ಅಂತರ ಏನಾಗುತ್ತಾ, ಕಡಿಮೆ ಆಗುತ್ತೆ ನೋಡಿ. ಸಮಭಾಜಕ ವೃತ್ತದಿಂದ ಈ ಕರ ಧ್ರುವ ಕಡೆ ಬರುತ್ತೆ ಅಂತಂದರೆ ಏನಾಗ್ತಾ, ಆಟೋಮೆಟಿಕ್ ಏನಾಗ್ತಾ ವಿಸ್ತೀರ್ಣ ಕಡಿಮೆ ಆಗುತ್ತೆ. ನೆಕ್ಸ್ಟು ರಾಜಮಾಲ್ ಬೆಟ್ಟಗಳು ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರ್ತಾವೆ? ರಾಜಮಾಲ್ ಬೆಟ್ಟಗಳು ಜಾರ್ಖಂಡ್ನಲ್ಲಿ ಕಂಡುಬರ್ತವೆ ನೋಡಿ. ಕುಮಸಿ ಎಂಬ ಕಬ್ಬಿಣದರಿಗೆ ಪ್ರಸಿದ್ಧಿಯಾಗಿದ್ದು ಶಿವಮೊಗ್ಗ. ನೆಕ್ಸ್ಟ್ 65ನೇ ಪ್ರಶ್ನೆ. ನೂತನ ಉದಾರೀಕೃತ ಕೈಗಾರಿಕಾ ನೀತಿ ಇದು 6ನೇ ಪಂಚವಾರ್ಷಿಕ ಯೋಜನೆಯ ಘೋಷಣೆಯಾಗಿದೆ ನೋಡಿ. ಕೇಂದ್ರ ಸರ್ಕಾರವು ಪಡೆಯುವ ಆದಾಯ ಸ್ವೀಕೃತಿಗಳು, ಸಾಲದಿಂದ ಬಂದ ಹಣ ಮತ್ತು ಸಾಲ ಮರುಪಾವತಿಯಿಂದ ಸಂದಾಯವಾದ ಹಣಗಳು ಯಾವ ನಿಧಿಗೆ ಹೋಗುತ್ತವೆ? ಆಪ್ಷನ್ ಬಿ, ಭಾರತ ಸಂಚಿತ ನಿಧಿಗೆ ಹೋಗತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ. ಕರೆನ್ಸಿ ಅಪಮೌಲ್ಯದ ಉದ್ದೇಶ ರಫ್ತು ಉತ್ತೇಜನ ನೋಡಿ. ಸರಿಯಾದ ಉತ್ತರ. ಕಂಬಳಿ ಹುಳು ಚಿಟ್ಟೆಯಾಗುವುದನ್ನು ಎಂದು ಕರೀತಾರೆ? ಇದನ್ನು ರೂಪಾಂತರ ಅಂತ ಕರೀತಾರೆ ನೋಡಿ. 69ನೇ ಪ್ರಶ್ನೆ. 1 ಲೀಟರ್ ತಂಪು ಗಾಳಿಗಿಂತ 1 ಲೀಟರ್ ಒಣ ಗಾಳಿಯು ಕಡಿಮೆ ತೂಕ ಹೊಂದಿರುತ್ತದೆ. ಏಕಪ್ಪ ಅಂತಂದರೆ ಇದು ಕಡಿಮೆ ತಾಪಮಾನದಲ್ಲಿ ಅಣುಗಳ ಸಂಖ್ಯೆ ಏನಾಗುತ್ತಾ, ಹೆಚ್ಚಾಗುತ್ತಾ. ಭೂಮಿಯ ಮೇಲ್ಮೈಯಲ್ಲಿ ಶೇಕಡ ದ್ರವ್ಯರಾಶಿ ಅನ್ವಯ ಹೇರಳವಾಗಿ ಕಂಡುಬರುವ ಧಾತು ಆಕ್ಸಿಜನ್ ಆಗಿದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ. ಒಂದೇ ರೀತಿ ನ್ಯೂಟ್ರಾನ್ ಸಂಖ್ಯೆಗಳನ್ನು ಹೊಂದಿರುವ ಆದರೆ ಬೇರೆ ಬೇರೆ ಪರಮಾಣು ಸಂಖ್ಯೆ ಇರುವಂಥ ಪರಮಾಣುಗಳನ್ನು ಐಸೋಟೋನ್ಸ್ ಅಂತ ಕರೀತಾರೆ ನೋಡಿ. ಗಾಜನ್ನು ನಿಧಾನವಾಗಿ ತಂಪುಗೊಳಿಸುವ ಪ್ರಕ್ರಿಯೆಗೆ ಅನಿಲಿಂಗ್ ಅಂತ ಕರೀತಾರೆ ನೋಡಿ. ಅನಿಲಿಂಗ್ ಅಂತಾರೆ. ನೆಕ್ಸ್ಟು ಟಾಲ್ಕಮ್ ಪೌಡರ್ನ ಮೂಲ ವಸ್ತು ಮೆಗ್ನೀಷಿಯಂ ಸಿಲಿಕೇಟ್ ಆಗಿದೆ. ನೆಕ್ಸ್ಟ್ 74ನೇ ಪ್ರಶ್ನೆ. ಕೆಳಗಿನವರಲ್ಲಿ ಬೈರಾಗಿ ಸಂಪ್ರದಾಯದ ಸ್ಥಾಪಕರು? ರಾಮಾನಂದರು. ಇವರು ಬೈರಾಗಿ ಒಂದು ಸಂಸ್ಥಾಪಕರಾಗಿದ್ದಾರೆ ನೋಡಿ. ನೆಕ್ಸ್ಟು ಮೊಘಲ್ ಇತಿಹಾಸಕಾರರು ಬಹದ್ದೂರ್ ಶಾ ಒಂದು. ಇವರಿಗೆ ಆಡಳಿತದ ಬಗೆಗಿನ ಒಂದು ನಿರ್ಲಕ್ಷ್ಯ ಮತ್ತು ತೃಪ್ತಿಯ ಮನೋರಂಜನಾ ಧೋರಣೆಯಿಂದ ಶಾ ಇ ಬೇಕಾಬರ್ ಎಂದು ಕರೆದರು ಅಂತ ಕೊಟ್ಟಿದ್ದಾರೆ. ಕಾಫಿ ಖಾನ್ ನೋಡಿ. ಗ್ರೀಕ್ ಭಾಷೆಯಲ್ಲಿ ಮೆಸೊಪೊಟೇಮಿಯಾ ಎಂದರೆ 2 ನದಿಗಳ ನಡುವಿನ ಪ್ರದೇಶವನ್ನು ಮೆಸೊಪೊಟೇಮಿಯಾ ಅಂತ ಕರೀತಿದ್ದಾರೆ ಅಲ್ಲಿ ಗ್ರೀಕ್ ಭಾಷೆಯಲ್ಲಿ. ನೆಕ್ಸ್ಟ್ ಒಂದಿಸಿ ಬರೀ ಕೊಟ್ಟಿದ್ದಾರೆ ನೋಡಿ. 44ನೇ ವಿಧಿ ಏಕರೂಪ ನಾಗರಿಕ ಸಮಿತಿ ಉತ್ತರಾಖಂಡ ಕೂಡ ಇದೆ, ಅಳವಡಿಕೆ ಮಾಡಿಕೊಂಡಿದೆ ನೋಡಿ. ಗೋವಾ ಮತ್ತು ಉತ್ತರಾಖಂಡ. 48 ವಿಧಿ ಆಪ್ಷನ್ 3 ಏನು ಹೇಳುತ್ತೆ? ಒಂದೇ ನಿಮಿಷ. 48 ವಿಧಿ ಏನು ಹೇಳುತ್ತಾ? ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಬಗ್ಗೆ ಹೇಳತಕ್ಕಂಥದ್ದು. ಆರ್ಗೆ ಏನಾಗಬೇಕು? 5 ಕರೆಕ್ಟ್ ಇದೆ ನೋಡಿ. ಅದೇ ರೀತಿಯಾಗಿ ಕ್ಯೂಗೆ 3 ಬರಬೇಕು. 44 ಓಕೆ. 39 ವಿಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡುತ್ತೆ ನೋಡಿ. 50 ಇದು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸ್ತದೆ. 49ನೇ ವಿಧಿ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ನೋಡಿ. ಇದು ಮೂಲಭೂತ ರಾಜನೀತಿಕ ತತ್ವಗಳಿಗೆ ಆಗಿರ್ತಕ್ಕಂಥದ್ದು. ಭಾಗ 4 ಓಕೆನಾ. ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದಿರತಕ್ಕಂಥದ್ದು. ಭಾರತ ಸಂವಿಧಾನದ ಕೆಳಗಿನ ಯಾವ ತಿದ್ದುಪಡಿ ಅನ್ವಯ ದೆಹಲಿಗೆ ರಾಷ್ಟ್ರೀಯ ರಾಜಧಾನಿ ಸ್ಥಾನಮಾನ ನೀಡಲಾಯಿತು? 69ನೇ ತಿದ್ದುಪಡಿ. ಶಂಖಲಿಪಿ ಶಾಸನಗಳ ಪ್ರಕಾರ ಶ್ರೀ ಮಹೇಂದ್ರಾದಿತ್ಯ
ಬಿರುದು 1ನೇ ಕುಮಾರಗುಪ್ತನಿಗಿತ್ತು ನೋಡಿ, ಶ್ರೀ ಮಹೇಂದ್ರಾದಿತ್ಯ ಅಂತೇಳಿ. ತಪ್ಪಾದ ಜೋಡಿ ಅಂತ ಕೊಟ್ಟಿದ್ದಾರೆ. ಮಿಥಿಲಾ ಚಿತ್ರಕಲೆ ಬಿಹಾರ ಸರಿಯಾಗಿದೆ, ವರ್ಲಿ ಗುಜರಾತ್ ಸರಿಯಾಗಿದೆ, ಪಟ್ಟಚಿತ್ರ ಒಡಿಶಾ ಸರಿಯಾಗಿದೆ. ಇದು ತೆಲಂಗಾಣದಲ್ಲಿ ಇರ್ತಕ್ಕಂಥದ್ದಲ್ಲ, ತಪ್ಪಾಗಿದೆ. ನೆಕ್ಸ್ಟ್ ಭಾರತದ ಮೊದಲ ಬುಡಕಟ್ಟು ಆರೋಗ್ಯ ವೀಕ್ಷಣಾ ಒಂದು ರಾಜ್ಯ ಒಡಿಶಾ ನೋಡಿ. 82ನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಕ್ರೀಡಾ ಪ್ರಶಸ್ತ್ಯೋದ್ಯಮ 100ನೇ ವರ್ಷ? ಅಸ್ಸಾಂ. ಇದು ಕರೆಂಟ್ ಅಫೇರ್ಸ್ ನೋಡಿ, ಓಕೆನಾ. ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಕ್ರೆಡಿಟ್ ಕಾರ್ಡ್ಗಳನ್ನು ನೀಡಲು ಅಗತ್ಯವಿರುವ ಕನಿಷ್ಠ ನಿವ್ವಳ ಮೌಲ್ಯ 100 ಕೋಟಿ ನೋಡಿ. ನೆಕ್ಸ್ಟು SARS-CoV-2 ಇದು ಚಿಕಿತ್ಸೆಯಲ್ಲಿ ಅಸ್ತಮಕ್ಕೆ ಬಳಸಲಾಗುತ್ತದೆ ನೋಡಿ. ಕ್ರಿಮಿನಲ್ ಒಂದು ಪ್ರೊಸೀಜರ್ ಕೋಡ್ ಇದು 1973 ಸೆಕ್ಷನ್ 144ರ ಅಡಿಯಲ್ಲಿ ಅಪಾಯ ಅಥವಾ ಉಪದ್ರವವನ್ನು ತಡೆಗಟ್ಟಲು ಆದೇಶಗಳನ್ನು ನೀಡಲು ಜಿಲ್ಲಾ ಮ್ಯಾಜಿಸ್ಟ್ರೇಟಿಗೆ ಅಧಿಕಾರವನ್ನು ವಹಿಸಿರ್ತಾರೆ ನೋಡಿ. ನೆಕ್ಸ್ಟ್ 86ನೇ ಪ್ರಶ್ನೆ, ನೀತಿ ಆಯೋಗದ ರಾಜ್ಯ ಶಕ್ತಿ ಅಥವಾ ಹವಾಮಾನ ಸೂಚ್ಯಂಕ ಗುಜರಾತ್ ನೋಡಿ, ಇದು ಅಗ್ರಸ್ಥಾನದಲ್ಲಿದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದು ಕರೆಂಟ್ ಅಫೇರ್ಸ್ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಪಾವತಿ ಬ್ಯಾಂಕಿಗೆ ಶೆಡ್ಯೂಲ್ಡ್ ಬ್ಯಾಂಕ್ ಸ್ಥಾನಮಾನ ನೀಡಿದೆ. ಏರ್ಟೆಲ್ ಪೇಮೆಂಟ್ ನೋಡಿ. ನೆಕ್ಸ್ಟು 90ನೇ ಪ್ರಶ್ನೆ, ವಿಶ್ವ ವ್ಯಾಪಾರ ಸಂಸ್ಥೆಯ ಕೇಂದ್ರ ಕಚೇರಿ ಜಿನೆವಾದಲ್ಲಿ ಇರತಕ್ಕಂಥದ್ದು. ಡೆಲ್ಲಿ ಚೆರಿ ತಳಿ ಕೇರಳದಲ್ಲಿ ಕಂಡುಬಂದಿದೆ ಅಂತ ನೋಡಿ, ಕೋಳಿ ತಳಿಯಾಗಿದೆ ಅದು. ನೆಕ್ಸ್ಟ್ 92ನೇ ಪ್ರಶ್ನೆ ಮೆಂಟಲ್ ಅಪ್ಟ್ ಆಗಿದೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ. ಒಂದ್ಸಲ ನೋಡಿಕೊಳ್ಳಿ ನೀವು ನೀಟಾಗಿ. 93 ಆಪ್ಷನ್ ಎ, ಇನ್ನು 94 ಆಪ್ಷನ್ ಎ, 95 ಆಪ್ಷನ್ ಸಿ, 96 ಆಪ್ಷನ್ ಡಿ, 97 ಆಪ್ಷನ್ ಸಿ, 98 ಆಪ್ಷನ್ ಬಿ, 99 ಆಪ್ಷನ್ ಡಿ, 100 ಆಪ್ಷನ್ ಬಿ. ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.